ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಅಂಜಲಿ. ಪ್ರಿಯ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಿ SRS ಮನಿ ಮಂತ್ರ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ನೀವು ನಮ್ಮ ಕಾರ್ಯಕ್ರಮಗಳನ್ನ ನೋಡ್ತಾ ಇದ್ದೀರಾ. ನಿಮ್ಗೂ ಕೂಡ ವಾವ್ ಏನಪ್ಪಾ ಇದು ಹೊಸತನ್ನ ತಂದಿದ್ದಾರೆ ಅಂತ ಹೇಳಿ ನೀವು ಕೂಡ ಭಾವಿಸ್ತಾ ಇರ್ತೀರಾ. ನಿಮ್ಗೇನಾದ್ರೂ ಕೇಳಬೇಕು ಅಂತಂದ್ರೆ ಕಮೆಂಟ್ ಮೂಲಕ ಕೂಡ ಕೇಳ್ಬೋದು. ನಿಮ್ಗೇನಾದ್ರೂ ಪ್ರಶ್ನೆ ಇದ್ರೆ ಕಮೆಂಟ್ ಮೂಲಕನೂ ಕೇಳ್ಬೋದು ಅಂತ ಹೇಳಿ ಕಾರ್ಯಕ್ರಮನ ಶುರು ಮಾಡೋಣ. ನಮ್ಮ ಜೊತೆಗಿದ್ದಾರೆ ಶ್ರೀ ಅನಂತ ಶ್ರೀರಾಮ್ ಗುರುಜಿಗಳು. ಗುರುಜಿ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ, ಸುಸ್ವಾಗತ. ನಮಸ್ತೆ ಅಮ್ಮ. ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರ. ಗುರುಜಿ, ಅಂದ್ರೆ ಈಗೀಗ ನಮ್ಮ ವಿಡಿಯೋಸ್ಗಳಿಗೆ ಕಮೆಂಟ್ಗಳು ಹೆಚ್ಚಾಗಿದೆ ಗುರುಜಿ. ಸೊ ಇವಾಗ ಜನ ಪ್ರಶ್ನೆಗಳು ಮಾಡಕ್ ಶುರು ಮಾಡಿದ್ದಾರೆ. ದುಡ್ಡು ಹೇಗೆ ಬರುತ್ತೆ ಅಂತ ಅವರಲ್ಲೂ ಕೂಡ ಒಂದು ಕುತೂಹಲ ಮೂಡಿದೆ ಗುರುಜಿ. ಅಂದ್ರೆ ಇವಾಗ ನಮ್ಮ ವಿಡಿಯೋಗಳು ನೀವು ಅನ್ಕೊಂಡಿರೋ ಥರನೇ ಒಬ್ಬೊಬ್ಬರನ್ನು ಕೋಟ್ಯಾಧಿಪತಿ ಆಗಬೇಕು, ಯಾರು ಬಡವರಾಗಬಾರ್ದು, ಎಲ್ಲರೂ ಶ್ರೀಮಂತರಾಗಬೇಕು ಅನ್ನೋದು ನಿಮ್ಮ ಇಚ್ಛೆ. ಸೊ ಈಗ ಪ್ರತಿಯೊಬ್ಬರು ವಿಡಿಯೋಗಳನ್ನ ನೋಡಿ ಕಮೆಂಟ್ ಮಾಡ್ತಿದ್ದಾರೆ, ಒಂದು ಒಳ್ಳೆಯ ಪ್ರತಿಕ್ರಿಯೆಯನ್ನ ತೋರಿಸ್ತಿದ್ದಾರೆ. ಗುರುಜಿ, ಅದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ನಮ್ಮ ಮನಿ ಮಂತ್ರ ವಿಡಿಯೋಗಳನ್ನು ಯಾರು ನೋಡ್ತಾ ಇದ್ದಾರೆ ಅವರೆಲ್ಲ ಕೋಟ್ಯಾಧಿಪತಿಗಳಾಗಬೇಕು ಅಂತಲೇ ನಾವು ಹೇಳ್ತೀವಿ. ಖಂಡಿತ ಗುರುಜಿ. ಸೊ ಎಲ್ಲರೂ ಕೂಡ ಕೋಟ್ಯಾಧಿಪತಿ ಆಗ್ತಾರೆ ಅಂತ ಹೇಳಿ ನಾವು ಕೂಡ ಭಾವಿಸ್ತಾ, ಇವತ್ತಿನ ಸಂಚಿಕೆಯಲ್ಲಿ ಏನು ವಿಶೇಷತೆ ಇದೆ? ಇಂದಿನ ಸಂಚಿಕೆಯಲ್ಲಿ ನಾವು ಮಹಿಳೆಯರಲ್ಲಿ ಮನೆಯಲ್ಲಿ ದುಡ್ಡು ಇಲ್ಲದೆ ಇದ್ದಾಗ ಆ ಗೃಹಿಣಿಗೆ ಎಷ್ಟು ಸಮಸ್ಯೆ ಬರುತ್ತೆ, ಆ ಗೃಹಿಣಿ ದುಡ್ಡಿನ ಸಮಸ್ಯೆಯಿಂದ ಹೊರಬರಬೇಕಂದ್ರೆ ಏನು ಮಾಡಬೇಕು? ಖಂಡಿತ ಗುರುಜಿ. ಯಾಕೆಂದ್ರೆ ಈ ಒಂದು ಜನರೇಷನಲ್ಲಿ ಹುಡುಗಿರು ಎಲ್ಲರೂ ಇಂಡಿಪೆಂಡೆಂಟ್ ಆಗಬೇಕು, ಅಂದ್ರೆ ಅವರ ಕಾಲ ಮೇಲೆ ಅವರೇ ನಿಂತ್ಕೋಬೇಕು ಅಂತ ಹೇಳಿ ಭಾವಿಸ್ತಾರೆ. ಯಾರು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಲ್ಲ. ಇವಾಗ ಯಜಮಾನರಾಗ್ಲಿ, ತಮ್ಮ ಆಗಲಿ, ಅಣ್ಣ ಆಗಲಿ, ಯಾರು ಈಗಿನ ಜನರೇಷನ್ ಅಂತೂ ಯಾವ ಹುಡುಗಿರು ಆ ಥರ ನೋಡಲ್ಲ. ಆದರೆ ಎಷ್ಟೇ ಕಷ್ಟ ಆದ್ರೂ ನನ್ನ ದುಡಿಮೇಲೆ ಬದುಕಬೇಕಪ್ಪ ಅಂತ ಮಹಿಳೆಯರು ನಮ್ಮ ಕರ್ನಾಟಕದಲ್ಲಿದ್ದಾರೆ. ಹಾಗೂ ಎಷ್ಟೊಂದು ಮಹಿಳೆಯರು ಕೂಡ ಅವ್ರದ್ದೇ ಆದಂಥ ಏನೋ ಒಂದು ಸ್ವಂತ ಕೆಲಸ, ಟೈಲರಿಂಗ್ ಆಗಿರಲಿ, ಗಾರ್ಮೆಂಟ್ಸ್ ಆಗಿರಲಿ, ಏನೋ ಒಂದು ಇವಾಗ ಮನೆ ಕೆಲಸ ಆಗಿರಲಿ, ಪ್ರತಿಯೊಂದು ಕೆಲಸದಲ್ಲೂ ನಮ್ಮ ಕಾಲಲ್ಲಿ ನಾವು ನಿಂತ್ಕೋಬೇಕು ಅಂತ ಹೇಳಿ ತೊಡಗಿದ್ದಾರೆ. ಸೊ ಅಂಥವ್ರಿಗೆಲ್ಲ ಯಾವ ರೀತಿ ಅವರನ್ನು ದುಡ್ಡು ಹೊಲಿದ್ಕೊಂಡು ಬರಬೇಕು ಗುರುಜಿ? ನಮ್ಮ ಮನಿ ಮಂತ್ರ ಸಬ್ಜೆಕ್ಟ್ ಪ್ರಕಾರ ನಾವೇನು ಹೇಳ್ತೀವಂದರೆ, ಒಂದು ಹೆಣ್ಣು ಅಕ್ಷರ ಕಲಿತರೆ ಒಂದು ಶಾಲೆಯನ್ನು ತೆರೆದಂತೆ, ಒಂದು ಮಹಿಳೆ ಮನಿ ಮಂತ್ರ ಸಬ್ಜೆಕ್ಟನ್ನು ಕಲಿತರೆ ಒಂದು ಬ್ಯಾಂಕನ್ನು ತೆರೆದಂತೆ. ಓಹೋ, ಲವ್ಲಿ ಗುರುಜಿ, ಎಂತ ಮಾತು. ಇದು ಹೇಗೆ ನಾವು ಈ ಥರ ಹೇಳ್ತಾ ಇದ್ದೀವಿ ಅಂದರೆ, ಮನೆಯಲ್ಲಿ ಆ ಮಹಿಳೆ ದುಡ್ಡನ್ನು ಸಂಪಾದನೆ ಮಾಡಬೇಕು. ಯಾಕೆ ಸಂಪಾದನೆ ಮಾಡಬೇಕು ಅಂದರೆ ತುಂಬ ಅವಶ್ಯಕತೆ ಇರುತ್ತೆ. ಈಗ ನಾನು ಕಣ್ಣಲ್ಲಿ ನೋಡಿರುವಂತಹ ಒಂದು ಉದಾಹರಣೆಯನ್ನು ಕೊಡೋದಕ್ಕೆ ಇಚ್ಛೆ ಪಡ್ತೀನಿ. ಯಾವ ರೀತಿ ಅಂತಂದರೆ, ಒಂದು ಕುಟುಂಬ ಇದೆ, ಅದರಲ್ಲಿ ಅಪ್ಪ, ಅಮ್ಮ, ಮಗ, ಸೊಸೆ. ಮಗನಿಗೆ ಮದುವೆ ಆಗಿದೆ, ಸೊಸೆ ಬಂದಿದ್ದಾಳೆ. ಈ ಥರ ಸಂಸಾರ ಇದೆ. ಮಗ ಮಾತ್ರ ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ. ಕೆಲ್ಸಕ್ಕೆ ಹೋಗಿ ದುಡ್ಡು ಸಂಪಾದನೆ ಮಾಡ್ಕೊಂಡು ಬರ್ತಾ ಇದ್ದಾನೆ, ಮನೆ ಕಡೆ ನೋಡ್ಕೊತಾ ಇದ್ದಾನೆ. ನಂತರ ಏನಾಗುತ್ತೆ, ಆ ಸೊಸೆಯನ್ನು ಹಳ್ಳಿಯಿಂದ ತಂದಿರ್ತಾರೆ. ಆ ಹುಡುಗಿಗೆ ಓದೋದು ಬರೋದಿಲ್ಲ. ಅಲ್ಲಿ ಅಪ್ಪ, ಅಮ್ಮ, ಮಗ ಇದ್ದಾರೆ. ಮಗನಿಗೆ ಮದುವೆ ಮಾಡ್ತಾರೆ. ಮಗನಿಗೆ ಮದುವೆ ಮಾಡಿದಾಗ ಸೊಸೆ ಬರ್ತಾಳೆ. ಆ ಸೊಸೆ ಯಾವ ರೀತಿ ಅಂತಂದರೆ, ಹಳ್ಳಿಯಿಂದ ತಂದಿರ್ತಾರೆ ಆ ಹೆಣ್ಮಗುವನ್ನು. ಅದು ಓದಿಲ್ಲ, ಓದು ಬರಹ ಗೊತ್ತಿಲ್ಲ ಅದಕ್ಕೆ. ತಂದು ಇವನಿಗೆ ಮದುವೆ ಮಾಡ್ತಾರೆ. ಇವನು ಕೆಲಸದಲ್ಲಿರ್ತಾನೆ. ಇವನು ಕೆಲ್ಸಕ್ಕೆ ಹೋಗ್ತಾನೆ ಬರ್ತಾನೆ. ಮನೆ ಕಡೆ ಎಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಮನೆಯಲ್ಲಿ ಈ ಮಗನಿಗೆ ಒಂದು ಮಗುವಾಗುತ್ತೆ. ಮಗುವಾದಾಗ ಏನಾಗುತ್ತೆ, ಸಂಸಾರ ಎಲ್ಲ ಚೆನ್ನಾಗೇ ಇತ್ತು. ನಂತರ ಎರಡನೇ ಮಗುವಾಯಿತು. ಇವನಿಗೆ ಏನಾಯಿತು, ಇದು ಹಳ್ಳಿ ಹುಡುಗಿ ಅನ್ನೋದೊಂದು ಮನಸ್ಸಲ್ಲಿ ಫೀಲಿಂಗ್. ಇವಳಿಗೆ ಓದಕ್ಕೆ ಬರೋದಿಲ್ಲ. ನಾನು ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ಇವಳನ್ನ ಎಲ್ಲಿ ಕರ್ಕೊಂಡು ಹೋಗೋದಕ್ಕೆ ಆಗ್ತಾ ಇಲ್ಲ. ಇವಳನ್ನ ಜೊತೆಲಿ ಕರ್ಕೊಂಡು ಹೋದ್ರೆ ಇವಳು ಓದಿಲ್ಲ ಅಂತಾರೆ ಅನ್ನೋದು ಬಂತು. ಹೌದು ಗುರುಜಿ. ಮತ್ತೆ ಇವಳ ಕಡೆಯಿಂದ ದುಡ್ಡು ಏನು ಸಂಪಾದನೆ ಆಗ್ತಾ ಇಲ್ಲ. ಇದು ಒಂದು ಕಡೆ ಅವನಿಗೆ ಯೋಚನೆ ಬಂತು. ಅರ್ಥ ಆಯ್ತಾ? ನಾನು ಬೇರೆ ಅವಳನ್ನ ಮದುವೆ ಆಗಿದ್ರೆ, ಅವಳು ಓದಿ ಕೆಲಸದಲ್ಲಿ ಇದ್ದಿದ್ರೆ, ಅವಳೇನಾದ್ರೂ ದುಡ್ಡು ಸಂಪಾದನೆ ಮಾಡ್ಕೊಂಡು ಬರ್ತಾ ಇದ್ದಿದ್ರೆ ನನಗೆ ಎಷ್ಟು ಚೆನ್ನಾಗಿರ್ತಾ ಇತ್ತು. ಇದನ್ನ ನನಗೆ ಮದುವೆ ಮಾಡಿದ್ದಾರಲ್ಲ ನಮ್ಮ ತಂದೆ ತಾಯಿ ಅಂತ ಇವನ್ ಮನಸ್ಸಿನಲ್ಲಿ ಬರುತ್ತೆ. ಅಲ್ಲಿ ಏನು ಮಾಡ್ತಾನೆ, ಅಲ್ಲಿ ಕೆಲಸಕ್ಕೆ ಹೋಗೋ ಜಾಗದಲ್ಲಿ ಏನಾಗುತ್ತೆ, ಅವನಿಗೆ ಒಂದು ಬೇರೆ ವಾತಾವರಣ ಅನ್ನೋದು ಕ್ರಿಯೇಟ್ ಆಗುತ್ತೆ. ಅಲ್ಲಿಂದ ಏನು ಮಾಡ್ತಾನೆ ಇವನು, ಮನೆ ಕಡೆ
ದುಡ್ಡನ್ನು ಕೊಡೋದನ್ನು ಕಡಿಮೆ 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 ಮಾಡ್ತಾ ಬರ್ತಾ ಇರ್ತಾನೆ. ಬಂದಾಗ ಏನಾಯಿತು, ಇಲ್ಲಿ ಅಪ್ಪ ಇದ್ದಾನೆ, ಅಮ್ಮ ಇದ್ದಾಳೆ. ಅಮ್ಮನಿಗೆ ಅನಾರೋಗ್ಯ, ಅಪ್ಪನಿಗೆ ಅನಾರೋಗ್ಯ, ಅವರಿಗೆ ಹಾಸ್ಪಿಟ್ಲಿಗೆ ಹೋಗಬೇಕು ಅಂದರೆ ದುಡ್ಡು ಬೇಕು. ಇಲ್ಲಿ ಯಾರಿಗೆ ತೊಂದರೆ ಆಗ್ತಾ ಇದೆ ಅಂತಂದರೆ ಆ ಮನೆಯನ್ನು ನಿಭಾಯಿಸ್ತಾ ಇರುವಂತಹ ಆ ಹೆಣ್ಣುಮಗಳಿಗೆ ತೊಂದರೆ ಆಗ್ತಾ ಇದೆ. ಇವನು ಕರೆಕ್ಟಾಗಿ ದುಡ್ಡು ಕೊಡ್ತಾ ಇಲ್ಲ. ಆಗೇನಾಯಿತು, ಅವಳೆಲ್ಲವನ್ನು ನಿಭಾಯಿಸಬೇಕು ಯಾವ ರೀತಿ ಅಂತ ತುಂಬ ಕಷ್ಟದ ಪೊಸಿಷನ್ ಬಂದ್ಬಿಡುತ್ತೆ. ಆಮೇಲೆ ಒಮ್ಮೆ ನಿರ್ಧಾರ ಮಾಡ್ತಾಳೆ. ಏನಂತ ನಿರ್ಧಾರ ಮಾಡ್ತಾಳೆ ಅಂತಂದರೆ, ಮನೆ EMI ಕಟ್ಟೋದಕ್ಕೂ ತುಂಬ ತೊಂದರೆ ಇರುತ್ತೆ. ಇವನು ದುಡ್ಡು ಕೊಡೋದನ್ನೇ ಕಡಿಮೆ ಮಾಡಿಬಿಟ್ಟಿದ್ದಾನೆ. ಮನೆ ಸಂಸಾರಕ್ಕೂ ಸಾಲ್ತಾ ಇಲ್ಲ, ಊಟಕ್ಕೂ ಸಾಲ್ತಾ ಇಲ್ಲ, ಆ ಪೊಸಿಷನ್ಗೆ ಬಂದುಬಿಟ್ಟಿದೆ. ಮತ್ತು ಈಕೆ ಏನು ಒಂದು ನಿರ್ಧಾರ ತೊಗೊತಾಳೆ ಅಂದರೆ, ನಾನು ಎಲ್ಲಾದರೂ ಹೋಗಿ ದುಡ್ಡು ಸಂಪಾದನೆ ಮಾಡ್ಕೊಂಬರ್ಬೇಕು ಅಂತ ನಿರ್ಧಾರ ತೊಗೊಂತಾಳೆ. ಎಲ್ಲಾದರೂ ಹೋಗಿ ದುಡಿಬೇಕು ಅಂತಂದರೆ ಈಕೆಗೆ ಓದು ಬರಹ ಬರಲ್ಲ. ಕೆಲಸ ಯಾರು ಕೊಡ್ತಾರೆ? ಕೊಡೋಲ್ಲ. ಹಂಗಾಗಿ ಇವ್ರ ಅತ್ತೆ ಇದ್ದಾಳಲ್ಲ, ಅತ್ತೆ ಸಪೋರ್ಟ್ ಮಾಡ್ತಾರೆ ಸೊಸೆಗೆ. ಏನಂತ, ನೀನು ಓದಿದರೆ ನಾನು ನಿನಗೇನು ಬೇಕೋ ಹೆಲ್ಪ್ ಮಾಡ್ತೀನಿ ಅಂತೇಳ್ಬಿಟ್ಟು ಇವಳನ್ನು ಅಕ್ಷರಸ್ಥ ಕಲಿಸೋದಕ್ಕೆ ಪ್ರಯತ್ನ ಮಾಡ್ತಾಳೆ. ಅತ್ತೆ ಪ್ರಯತ್ನ ಮಾಡಿ ಅವಳನ್ನು 1ನೇ ತರಗತಿಯಿಂದ 2ನೇ ತರಗತಿ, 2ನೇ ತರಗತಿಯಿಂದ 3ನೇ ತರಗತಿ, ಈ ರೀತಿಯಾಗಿ ಒಂದೊಂದೇ ಸಬ್ಜೆಕ್ಟನ್ನು ಕಲಿಸಿ ಕೊನೆಗೆ SSLC ಪಾಸ್ ಆಗೋ ಲೆವೆಲ್ಗೆ ತೊಗೊಂಬರ್ತಾಳೆ ಅತ್ತೆ ಏನು ಮಾಡ್ತಾಳೆ, ಸೊಸೆಯನ್ನು SSLC ಪರೀಕ್ಷೆಯಲ್ಲಿ ಪಾಸ್ ಮಾಡುವಂತಹ ಲೆವೆಲ್ಗೆ ತೊಗೊಂಬರ್ತಾಳೆ. ನಂತರ ಏನಾಗುತ್ತೆ, ಆಕೆ ಒಂದು ಹೋಟೆಲಿಗೆ ಕೆಲಸಕ್ಕೆ ಹೋಗ್ತಾಳೆ. ಏನಕ್ಕೆ ಕೆಲಸಕ್ಕೆ? ಯಾಕೆಂದರೆ ಈ ಮನೆ ಪೊಸಿಷನ್ ಅದೇ ಥರ ಇದೆಯಲ್ಲ. ಈಗ ಬೇರೆ ಕೆಲಸ ಹುಡುಕ್ಬೇಕು ಅಂತಂದರೆ ಜಾಸ್ತಿ ಓದಿರಬೇಕು. ಈಕೆ SSLC ಓದಿರೋದ್ರಿಂದ ಹೋಟ್ಲ ಹತ್ರ ಹೋಗ್ತಾಳೆ. ಒಂದು ಹೋಟ್ಲಲ್ಲಿ ಕೆಲಸ ಮಾಡೋಕ್ಕೆ ಹೋಗ್ತಾಳೆ. ಆಕೆ ತುಂಬ ಚೆನ್ನಾಗಿ ರುಚಿಯಾಗಿ ಅಡುಗೆಯನ್ನು ಮಾಡೋದು ಗೊತ್ತಿರುತ್ತೆ. ಅದನ್ನು ಹೋಗಿ ಒಬ್ಬ ಹೋಟ್ಲಲ್ಲಿರುವಂತಹ ಮ್ಯಾನೇಜರನ್ನು ಕೇಳ್ತಾಳೆ, ನನಗೆ ತುಂಬ ಚೆನ್ನಾಗಿ ಅಡುಗೆ ಮಾಡೋದು ಬರುತ್ತೆ, ನನಗೆ ಕೆಲಸ ಕೊಟ್ಟರೆ ನಾನು ಮಾಡ್ತೀನಿ, ನಮ್ಮ ಮನೆ ಸಿಚುವೇಶನ್ ಎಲ್ಲ ಸ್ವಲ್ಪ ತುಂಬ ಕಷ್ಟವಾಗಿದೆ ಅಂತ ಕೇಳ್ಕೊಳ್ತಾಳೆ. ಆಗ ಆ ಮ್ಯಾನೇಜರ್ ಏನು ಹೇಳ್ತಾನೆ, ಸರಿ ಅಮ್ಮ ನೋಡೋಣ ಅಂತ ಹೇಳ್ಬಿಟ್ಟು, ನಿನ್ನ ಕೈ ರುಚಿ ಹೇಗಿದೆ ನೋಡೋಣ ಅಂತ ಹೇಳ್ಬಿಟ್ಟು ಒಂದು ದಿವಸ ಬಿಡ್ತಾನೆ. ಟೇಸ್ಟ್ ನೋಡ್ತೀನಿ. ನೋಡಿದಾಗ ಚೆನ್ನಾಗೇ ಮಾಡಿರ್ತಾಳೆ. ಆದರೆ ಅಲ್ಲಿರುವಂತಹ ಸಿಬ್ಬಂದಿ ಏನಿದೆ ಅವಳಿಗೆ ತೊಂದರೆ ಮಾಡ್ತಾರೆ. ತೊಂದರೆ ಮಾಡಿಬಿಟ್ಟು ಆ ಕೆಲಸದಿಂದ ತೆಗೆಯೋದಕ್ಕೆ ಪ್ರಯತ್ನ ಮಾಡ್ತಾರೆ. ನಂತರ ಅಲ್ಲಿರುವಂತಹ ಒಬ್ಬ ಲೇಡಿ, ಅಂದರೆ ಒಂದು ಹೆಣ್ಣು ಮಗು, ಇವಳಿಗೆ ಸಪೋರ್ಟ್ ಮಾಡ್ತಾಳೆ. ಏನಂತ, ಇವಳ ಕಷ್ಟದ ಪರಿಸ್ಥಿತಿಯನ್ನೆಲ್ಲ ಆ ಮಗುಗೆ ಹೇಳಿದಾಗ, ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ ಅಂತೇಳಿ ಅಲ್ಲೆಲ್ಲ ಮಾತಾಡಿ ಒಳಗಡೆ ಕೆಲಸಕ್ಕೆ ಸೇರಿಸ್ತಾಳೆ. ಮತ್ತೆ ಕೆಲಸಕ್ಕೆ ಸೇರಿಸಿ ಅಲ್ಲಿ ಚೆನ್ನಾಗಿ ಅಡುಗೆ ಮಾಡೋದನ್ನು ಕಲ್ತ್ಕೊತಾಳೆ. ಆ ಕೈ ರುಚಿಯನ್ನು ಒಂದು ಸರ್ತಿ ನೋಡಿದ ತಕ್ಷಣವೇ ಬೇರೆ ಹೋಟ್ಲುಗಳಿಂದ ಆರ್ಡರ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಏನೋ ಯಾರು ನಿಮ್ಮ ಈ ಥರ ಅಡುಗೆನ ಯಾರು ಮಾಡಿದ್ದು ತುಂಬ ಚೆನ್ನಾಗಿದೆ, ನಮಗೂ ಸಪ್ಲೈ ಮಾಡಿಬಿಡಿ ಅನ್ನೋ ಲೆವೆಲ್ಗೆ ಹೋಗ್ತಾಳೆ. ಆ ರೀತಿ ಹೋದಾಗ ಏನಾಯ್ತು ಅಂತಂದರೆ, ಅವಳಿಗೆ ಒಳ್ಳೆ ದುಡ್ಡು ಸಂಪಾದನೆ ಮಾಡೋದಕ್ಕೆ ದಾರಿ ಸಿಕ್ತು. ನಂತರ ಏನಾಯ್ತು, ಇಲ್ಲಿ ಇವನ ಮನೆ ಕಡೆ ತುಂಬ ಕಡಿಮೆನೇ ದುಡ್ಡು ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಅವನು ಕೊನೆಗೆ ದಿನೇ ಬರ್ತಾ ಆ ದುಡ್ಡು ಕೊಡೋದನ್ನೇ ನಿಲ್ಲಿಸ್ಬಿಟ್ಟಿದ್ದಾನೆ. ಅವನಿಗೆ ಬೇರೆನೇ ಒಂದು ವಾತಾವರಣ ಕ್ರಿಯೇಟ್ ಆಗಿಬಿಟ್ಟಿದೆ. ಇಲ್ಲಿ ಹೆಣ್ಣು ಒಂದು ಧೈರ್ಯವನ್ನು ತಗೊಬೇಕು. ಧೈರ್ಯ ಸಾಹಸೇ ಲಕ್ಷ್ಮಿ ಅಂತಾರೆ. ಆ ರೀತಿಯಾಗಿ ಒಂದು ಹೆಣ್ಣು ಧೈರ್ಯವನ್ನು ತಗೊಂಡು ಮುಂದಕ್ಕೆ ನುಗ್ಗಿದ್ದೇ ಆದರೆ ಯಾವುದೇ ಒಂದು ಸಾಧನೆ ಮಾಡ್ಬೋದು. ಅದಕ್ಕೆ ಹೇಳೋದು, ಈಗಿನ ಒಂದು ಸಮಾಜದಲ್ಲಿ ಹೆಣ್ಣು ಮಕ್ಕಳು ಓದಿರಬೇಕು ಮತ್ತು ದುಡ್ಡು ಸಂಪಾದನೆ ಮಾಡೋದು ಗೊತ್ತಿರಬೇಕು. ಈ ರೀತಿಯಾಗಿ ಯಾವುದೇ ಕಷ್ಟ ಇಲ್ಲದೆ ದುಡ್ಡನ್ನು ಸಂಪಾದನೆ ಮಾಡೋದಕ್ಕೂ ಒಂದು ದಾರಿ ಇದೆ ಅಂತಂದರೆ ಅದು ನಮ್ಮ ಮನಿ ಮಂತ್ರ ಸಬ್ಜೆಕ್ಟು. ಸಮಾಜದಲ್ಲಿ ಯಾರಿಗೂ ಈ ಕಷ್ಟ ಬರಬಾರ್ದು ಅನ್ನೋದನ್ನು ಕಲಿಬೇಕು ಅಂತಂದರೆ ಇದು ನಮ್ಮ ಮನಿ ಮಂತ್ರ ಸಬ್ಜೆಕ್ಟ್ ಹೇಳ್ಕೊಡುತ್ತೆ. ಈ ರೀತಿಯಾಗಿ ನಾವೇನು ಮಾಡ್ತೀವಪ್ಪ ಅಂತಂದರೆ, ಪ್ರತಿಯೊಂದರಲ್ಲೂ ನಾವು ನೋಡಿದಾಗ ಪ್ರತಿಯೊಂದಕ್ಕೂ ಮೂಲ ದುಡ್ಡೇ. ಧನಂ ಮೂಲಂ ಇದಂ ಜಗತ್ತಂತ ಆ ಕಾಲದಲ್ಲೇ ಹೇಳ್ಬಿಟ್ಟಿದ್ದಾರೆ. ಏನು, ನಮ್ಮ ಪ್ರಪಂಚ ನಡಿಬೇಕಾಗಿದೆ ದುಡ್ಡು ಬೇಕು ಅಂತ.
ಪ್ರಪಂಚ ನಡಿಬೇಕಾಗಿದ್ರೆ ದುಡ್ಡು ಬೇಕು ಅಂತಂದಾಗ ನಮ್ಮ ಮನೆ ನಡಿಬೇಕಂದ್ರೆ ದುಡ್ಡು ಬೇಕಲ್ವಾ? ಹೌದು ಹೌದು ಗುರುಜಿ, ದುಡ್ಡು ಬೇಕು. ಅದರಿಂದ ನಾವೇನು ಹೇಳೋದು ಅಂತಂದರೆ, ಪ್ರತಿಯೊಬ್ಬ ಮಹಿಳೆಯನ್ನು ಮನೆಯಲ್ಲಿ ದುಡ್ಡಿನ ಬಗ್ಗೆ ಗಮನ ಇರಬೇಕು, ದುಡ್ಡಿನ ಬಗ್ಗೆ ಎಚ್ಚರಿಕೆ ಇರಬೇಕು, ದುಡ್ಡನ್ನು ಸಂಪಾದನೆ ಮಾಡಬೇಕು ಅನ್ನುವಂತಹ ಛಲ ಇರಬೇಕು, ದುಡ್ಡನ್ನು ಸಂಪಾದನೆ ಮಾಡಬೇಕು ಅಂತ ಹಠ ಇರಬೇಕು. ಆಗ ಮನೆಯಲ್ಲಿ ಯಾವುದೇ ಸಮಸ್ಯೆ ಬಂದ್ರೂ ಒಬ್ಬ ಮಹಿಳೆ ದುಡ್ಡನ್ನು ಸಂಪಾದನೆ ಮಾಡುವುದನ್ನು ಗೊತ್ತಿದ್ರೆ, ದುಡ್ಡು ಸಂಪಾದನೆ ಮಾಡೋದು ಗೊತ್ತಿದ್ರೆ ಆ ಮನೆಯನ್ನು ತುಂಬ ಈಸಿಯಾಗಿ ನಿಭಾಯಿಸ್ತಾಳೆ. ಅದರಿಂದ ನಾವು ಹೇಳೋದೇನೆಂದರೆ, ಸಮಾಜದಲ್ಲಿ ಯಾರಿಗೂ ದುಡ್ಡಿನ ಸಮಸ್ಯೆ ಇರಬಾರ್ದು ಅಂತಂದರೆ ಈ ಮನಿ ಮಂತ್ರ ಸಬ್ಜೆಕ್ಟನ್ನು ಫಾಲೋ ಮಾಡಿದ್ರೆ ಅವ್ರಿಗೆ ದುಡ್ಡಿನ ಸಮಸ್ಯೆನೇ ಬರೋದಿಲ್ಲ. ಈಗ ನಾವು ಅತ್ತೆ ಸೊಸೆ ಅಂದ ತಕ್ಷಣ ಎಲ್ಲಿ ನೋಡಿದ್ರೂ ಅತ್ತೆ ಸೊಸೆಗೆ ವಿರೋಧನೇ ಇರುತ್ತೆ ಅಲ್ವಾ? ಈ ಕುಟುಂಬದಲ್ಲಿ ನಾವು ಮೆಚ್ಚಬೇಕಾಗಿರೋದೇನು ಅಂತಂದರೆ, ಅತ್ತೆ ತಾಯಿ ಆಗಿದ್ದಾಳೆ, ಸೊಸೆ ಮಗಳಾಗಿದ್ದಾಳೆ. ಮಗಳ ಥರ, ತನ್ನ ಸ್ವಂತ ಮಗಳ ಥರ ಸೊಸೆಯನ್ನು ಓದಿಸಿ ಅವಳನ್ನು ಒಂದು ಧೈರ್ಯಶಾಲಿಯಾಗಿ ನಿಲ್ಲಿಸಿರುವಂತಹ ಅತ್ತೆಗೆ ನಾವು ಕೃತಜ್ಞತೆಗಳನ್ನು ಹೇಳಬೇಕು. ಯಾಕೆ ಅಂತಂದರೆ, ಈಗಿರುವಂತಹ ಒಂದು ಸಮಾಜದಲ್ಲಿ ಯಾವುದೇ ಮನೆಯಲ್ಲಿ ನೋಡಿದ್ರೂ ಅತ್ತೆ ಸೊಸೆ ಜಗಳ ಅಂತೀವಿ ಅಲ್ವಾ? ಎಲ್ಲ ಮನೆಗಳಲ್ಲೂ ಅತ್ತೆಗಳೆಲ್ಲ ತಾಯಿಗಳಾಗಿ, ಸೊಸೆಗಳೆಲ್ಲ ಮಕ್ಕಳಾದರೆ ಮಕ್ಕಳ ರೀತಿ ತನ್ನ ಮಕ್ಕಳಂತೆ ನೋಡಿದಾಗ ಸಮಾಜದಲ್ಲಿ ಜಗಳಗಳು ಇರೋದಿಲ್ಲ, ಮನೆಯಲ್ಲಿ ಸಂಸಾರ ಚೆನ್ನಾಗಿರುತ್ತೆ, ಯಾವಾಗಲೂ ಶಾಂತಿ ನೆಮ್ಮದಿಯಿಂದ ಇರ್ತಾರೆ. ಸೊ ಪ್ರಿಯ ವೀಕ್ಷಕರೇ, ನೀವು ನೋಡಿದ್ರಲ್ಲ, ಹೆಣ್ಣು ಧೈರ್ಯಶಾಲಿ, ಹೆಣ್ಣು ಯಾವುದಕ್ಕೂ ಕುಗ್ದೇ ಇರೋಳು, ಹೆಣ್ಣು ಏನು ಬೇಕಾದರೂ ಮಾಡಬಲ್ಲಳು ಅನ್ನುವಂಥದ್ದು ನಮ್ಮ ಗುರೂಜಿಯವರು ಇವತ್ತಿನ ಸಂಚಿಕೆಯಲ್ಲಿ ಹೇಳಿಕೊಟ್ರು. ಪ್ರಿಯ ವೀಕ್ಷಕರೇ, ಇದೇ ರೀತಿ ನೀವು ಕಾರ್ಯಕ್ರಮಗಳನ್ನ ನೋಡ್ತಾ ಇರಬೇಕು. ನಿಮ್ಗೇನಾದರೂ ಅನಿಸಿದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ವೀಕ್ಷಕರೇ, ನಮ್ಮ ASRS ಮನಿ ಮಂತ್ರ ಕನ್ನಡ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.